ಊಟ ಮಧ್ಯಾಹ್ನ ಏನ್ ಕೊಡ್ತಾರವ? ಅದು ಒಂದೊಂದು ಟೈಮಿಗೆ ಒಂದೊಂದು ತರ ಕೊಡ್ತಾರೆ. ಸಾಂಬಾರು, ಅನ್ನ ಸಾರು, ಡಯಾಬಿಟಿಕ್ ಇರೋ ಕೊಡೋದಿಲ್ವಲ್ಲ? ಮೊಟ್ಟೆ ಕೊಡ್ತಾರೆ, ಮತ್ತೆ ಮುದ್ದೆ ಕೊಡ್ತಾರೆ. ಮುದ್ದೆ ಕೊಡಲ್ಲ ಅಂತ ಒಬ್ಬೊಬ್ರಿಗೆ ಕೊಡ್ತಾರೆ. ಶುಗರ್ ಇರೋರಿಗೆ ಮಾತ್ರ. ನೀವು ಎಲ್ಲ ನೀವಲ್ಲ ಡೈರೆಕ್ಟ್ ಅವ್ರಿಗೆ ಕರೆಕ್ಟಾಗಿ ನೀವು ಕೊಡ್ಬೇಕಲ್ಲ. ತಾಯಿ ಯಾವ ಯಜಮಾನ್ರಲ್ಲಿ ಆಚೆ ಕಡೆ ಹೋದ್ರಾ? ಯಾವಾಗ ಬಂದ್ರಮ್ಮ ಇಲ್ಲಿ? 9 ದಿವಸ ಆಯ್ತಾ? ಯಾಕಮ್ಮ ವಾಸಿ ಆಗ್ಲಿಲ್ವಾ? ಏನಾಯ್ತಮ್ಮ ನಿಮಗೆ? ಶುಗರ್ ನಿಮಗೂ ಶುಗರ್ ಇದೆಯಾ? ಅದೇ ಮೇಡಮ್, ಅನ್ನ ಸಾಂಬಾರು ಅನ್ನ ಸಾರು ಬೇಡ ಅಂತ ಆಯ್ತು, ನಾ ಮಾತಾಡ್ತೀನಿ. ಸೀದಾ ಒಂದೆಲ್ಲ ಮಕ್ಕಳು ಅವರು ಯಾರ ಜೊತೆ ಬಂದಿದ್ದಾರೆ? ಮನೆಯವರು ಚೆನ್ನಾಗಿ ನೋಡ್ಕೊಂತೀರಾ? ಮನೆಯವ್ರನ್ನ ನೋಡ್ಕೊತೀರಾ? ಇಲ್ಲ ನೋಡ್ಕೊತೀರಾ? ನೋಡ್ಕೊತಾರೆ ನಮ್ಮ. ಅದಕ್ಕೆ ಬಂದು ಕಾವಲು ಹೋಗೋದು. ತಾಯಿ ಬರುತ್ತಾ? ಎಲ್ಲ ಪೆನ್ಷನ್ನು, ಗೃಹಲಕ್ಷ್ಮಿ ಎಲ್ಲ ಬರುತ್ತಾ? ಏನಕ್ಕೆ ಅಡ್ಮಿಟ್ ಆದ್ರಿ? ಚೆನ್ನಾಗಿ ನೋಡ್ಕೊಂಡ್ರು? ಚೆನ್ನಾಗಿ ಮಧ್ಯಾಹ್ನ ಊಟ ಎಲ್ಲ ಚೆನ್ನಾಗಿ ಇವ್ರು ಹಾಕ್ತೀರಾ? ಕಣ್ಣಲ್ಲಿ ನೀರು ಕೊಡ್ತಾರೆ. ಖುಷಿ ಆಯ್ತು. ಆಸೆ ಇತ್ತ ನಾನು ನೋಡಕ್ಕೆ. ಓಕೆ, ಯಾಕಂದ್ರೆ ಇನ್ನು ನಾವೇನು ಕೊಟ್ಟಿಲ್ಲ. ಅಲ್ಲ ಅದು ಪ್ರಶ್ನೆ ಇಲ್ಲ. ಇದಕ್ಕೆ ಮುಂಚೆನೂ ಅಷ್ಟೇ ಆಯ್ತಾ? ಮಿನಿಮಮ್ 14,000 ಚಿಲ್ಲರೆ ಕೊಡ್ಲೇಬೇಕು. ಆಮೇಲೆ ಅವರೆಲ್ಲ ನರ್ಸ್ ಇರೋರು. ನೀವು 12,000 ಕೊಡ್ತೀನಿ, 11,000 ಕೊಡ್ತೀನಿ ಅಂತಂದ್ರೆ ನಾನು ನಿಮ್ಮ ಮೇಲೂ ಬರೀತೀನಿ, ಅವ್ರ ಮೇಲೂ ಬರೀತೀನಿ. ಇವೆಲ್ಲ ಇಷ್ಟೊಂದು ಇಲ್ಲಪ್ಪ. ನಾನು ಹೇಳೋದು ಅಂದ್ರೆ ಅರ್ಧೋಗಿರೋರೆಲ್ಲ ಹಾಕ್ತಿರಲ್ಲ, ಯಾಕಂದ್ರ ಇದಿಲ್ವಾ? ಮೂರು ಸೆಟ್ ಇಟ್ಕೊಂಡಿರ್ತೀವಿ. 3 ಸೆಟ್ ಇರುತ್ತೆ. ಅಲ್ಲ, ನೀವು ಅರ್ಧೋಗಿರೋ ಬೆಡ್ಶೀಟ್ ಎಲ್ಲ ಹಾಕುವಷ್ಟು ಇಲ್ಲ ಮಮ್ಮಿ. ನೀನ್ ಹಿಂದೆ ಬರಬೇಕು, ನಾವು ಮಗುನ ತೆಗಿತೀವಿ. ₹1.
ಶಿಫ್ಟ್ ಮಾಡ್ತಿರಲ್ಲ ಆ ವಾರ್ಡ್ ಇಲ್ಲಿಂದ ಶಿಫ್ಟ್ ಮಾಡ್ತೀರಾ ಆ ವಾರ್ಡ್ ತೋರಿಸಿ ಬಿಸಿಡಿ ವಾರ್ಡ್ SSU ಅಲ್ಲೇ ಇದಲ್ಲ ಯಾವ ವಾರ್ಡ್ ಶಿಫ್ಟ್ ಮಾಡ್ತೀವಿ ಆಮೇಲೆ ಆ ಇದು ನೋಡಿ ಆ ಬಟ್ಟೆನೂ ನೋಡಿ ಎಲ್ಲಿ ಆ ಕಡೆ ಅರ್ಧ ಇದೆ ಹೀಗೆ ಅಂದ್ರೆ ತುಂಬಾ ಬಡತನ KC ಜನರಲ್ ಹಾಸ್ಪಿಟಲ್ ತುಂಬಾ ಬಡತನ ಬಂದಿದೆ. ಹಾ? ಅಲ್ಲ ಕಟ್ ಮಾಡಿ ಬಿಡಿ ಬೆಡ್ಶೀಟ್ ಇಲ್ಲ ನಿಮ್ಮ ಹತ್ರ ಅರ್ಧೋಗಿರೋ ಬಂದ ಎಸ್ಪೆಷಲಿ ಮಗುನ ಹಾಕೋದು ಎಷ್ಟು ಕರೆಕ್ಟ್ ಆಗಿರ್ಬೇಕು ಗೊತ್ತಾ. ಲೆಟ್ ಮಿ ಸಿ ಡಸ್ಟ್ ಕ್ಲೀನ್ ಮಾಡ್ತೀರಾ ಇಲ್ಲ ನೋಡೋಣ. ಇಲ್ಲಿ ಬಿಡಿ ಮಾಡೋದಿಲ್ಲ ಬಿಡ್ರಿ. ಆಯ್ತು ಇವಾಗ ಧೂಳು ಇದೆಯಾ ಇಲ್ವಾ ಅದು ಸೋಡಾ ಫಸ್ಟ್ ಕ್ಲೀನ್ ಮಾಡ್ತಾರೆ ಸೊಲ್ಯೂಷನ್ ಮಾಡ್ತಾರೆ ಅದ್ರ ಕಲೆ ಇಲ್ಲ ಓಕೆ ಇದೇನು ಮೇಡಮ್ ಹ್ಯಾಂಡ್ ವಾಶ್ ಇಲ್ಲ ಎಲ್ಲದಕ್ಕೊಂದು ಚೆಕ್ ಸಿಗ್ತದೆ ಕ್ಲೀನ್ ಮಾಡ್ತಾರೆ ಸಿಸ್ಟರ್ ದಿಸ್ ಇಸ್ ನಾಟ್ ಗುಡ್. ಫಸ್ಟ್ ನಾವು ಇಲ್ಲಿ ಖಾಲಿ ಇಲ್ವಾ ಜೊತೆ ನಮ್ಮೆಲ್ಲ ಮಾತಾಡ್ಕೊಂಡು ಪೇಷಂಟ್ಸು ಎಲ್ಲರೂ ಪಾಸಿಟಿವ್ ಆಗಿ ರಿಪ್ಲೈ ಮಾಡಿದ್ದಾರೆ. ನಾವು ಯೂಶಲಿ ಸರ್ಕಾರಿ ಆಸ್ಪತ್ರೆಗೆ ಹೋದಾಗ ಡೆಲಿವರಿ ತಾಯಿಯಂದಿರನ್ನ ಕೇಳೋದು ದುಡ್ಡು ತಗೋತಾರ. ಯೂಶಲಿ ನಾವು ಕೆಲವೊಂದು ಜಿಲ್ಲಾ ಆಸ್ಪತ್ರೆಗೆ ಹೋದಾಗ ಕೈಯಲ್ಲಿ ಹಿಂಗೆ ದುಡ್ಡು ಇಟ್ಬಿಟ್ಟು ಒಳಗೆ ಕೊಡಬೇಕು, ಇಸ್ಕೋಬೇಕಾದ್ರೆ ದುಡ್ಡು ಕೊಟ್ಬಿಟ್ಟು ತಗೋಬೇಕು. ಇದೆಲ್ಲ ನಾವು ನೋಡಿದ್ದೀವಿ. ಬಟ್ ಇಲ್ಲಿ ಅಲ್ಲ ಇರ್ಬೋದು ನನಗೆ ಗೊತ್ತಿಲ್ಲ. ಬಟ್ ನಾನು ಇಲ್ಲಿ ಪೇಷಂಟ್ ಹತ್ರ ಮಾತಾಡಿದೆ, ಎಲ್ಲರ ಹತ್ರನೂ ಮಾತಾಡಿದೆ. ಯಾರು ಹಂಗೆ ಡಾಕ್ಟರ್ಗಳು ದುಡ್ಡು ತಗೊಳ್ಳಲ್ಲ ಅಂತ ಹೇಳಿದ್ರು. ಎರಡನೇದೇನಂತಂದ್ರೆ ತುಂಬ ರಿಪೇರಿ ಮತ್ತೆ ಲೇಬರ್ ವಾರ್ಡಲ್ಲಿ ಮಗು ಡೆಲಿವರಿ ಆದರೆ ಅದನ್ನ ಅದೇನು ಸರ್ ಅದು ಬೇಬಿ ವಾರ್ಡ್ ಅಲ್ಲೆಲ್ಲ ಸ್ವಲ್ಪ ಅಂದರೆ ಸ್ವಲ್ಪ ಸ್ವಚ್ಛತೆಯನ್ನು ಕಾಪಾಡ್ಕೋಬೇಕು. ಮತ್ತೆ ಅರ್ದಿರೋ ಬೆಡ್ಶೀಟ್ಗಳು ನಂಗೆ ಗೊತ್ತಿಲ್ಲ ದುಡ್ಡು ಕೊಡ್ತಾ ಇದ್ದಾರಾ ಅಥವಾ ನಿಮ್ಮ ಹತ್ರ ದುಡ್ಡು ಸಫಿಷಿಯಂಟ್ ಫಂಡ್ಸ್ ಸರ್ಕಾರದಿಂದ ಬರ್ತಾ ಇದೆ. ಬಟ್ ಆದರೂ ಅರ್ಧೋಗಿರೋ ಬೆಡ್ಶೀಟ್ಗಳು, ಪಿಲ್ಲೋ ಮೇಲೆ ಕವರ್ಸ್ ಇಲ್ಲದೆ ಇರೋದು, ವಾಶ್ರೂಮ್ಸ್ಗಳಲ್ಲಿ ರಿಪೇರಿಗಳು ಇವೆಲ್ಲ ಬಹಳ ಜಾಸ್ತಿ ಇದೆ. ಆಮೇಲೆ ಇಂಜಿನಿಯರ್ ಏನೋ ಸರಿಯಾಗಿ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ರು ಎಲ್ಲ ಕಡೆ. ಆಮೇಲೆ ಈ ಹಾಸಿಗೆಗಳು ಬೂಸ್ಟ್ಗೆ ಬಂದಿರೋ ಹಾಸಿಗೆಗಳನ್ನು ಹಾಕಿರೋದು ಇವೆಲ್ಲ ಬಹಳ ಮಟ್ಟಿದೆ. ಬಟ್ ಆದರೆ ಲೇಬರ್ ವಾರ್ಡ್ ಎಲ್ಲ ಬಹಳ ಕ್ಲೀನಾಗಿ ಮೇಂಟೈನ್ ಮಾಡಿದ್ದಾರೆ, ಸ್ವಚ್ಛತೆ ಇದೆ. ಮತ್ತು ನಾವು ಯೂಶಲಿ ಬಾಣಂತಿಯರು ಬಸ್ಸಿಗೆ ಅಂದಾಗ ಸ್ಟೆರಿಲೈಸೇಷನ್ ಬಗ್ಗೆ ನಾವು ಪ್ರೋಟೋಕಾಲ್ ಬಗ್ಗೆ ಕೇಳ್ತೀವಿ. ಯಾಕಂದರೆ ಇನ್ಫೆಕ್ಷನ್ ಆಗದೆ ಇರೋ ಹಂಗೆ ಅದನ್ನೆಲ್ಲ ಮೇಂಟೈನ್ ಮಾಡ್ತಾ ಇದ್ದಾರೆ. ಸೊ ಕೆಲವೊಂದೆಲ್ಲ ಸ್ವಲ್ಪ ಅವ್ರಿಗೆ ಕನ್ಫ್ಯೂಷನ್ ಇದೆ, ಅದನ್ನೆಲ್ಲ ಕ್ಲಾರಿಟಿಯಿಂದ ನಾವು ತಗೋಬೇಕು. ಮತ್ತು ಕುಡಿಯೋ ನೀರು ನಾವು ಬೇರೆ ಆಸ್ಪತ್ರೆಗಳಿಗೆ ಹೋದಾಗ ಬೇರೆ ಕಡೆ ಜಿಲ್ಲಾ ಆಸ್ಪತ್ರೆಗೆ ಹೋದಾಗ
ಕುಡಿಯೋ ನೀರು ಸಹ ಇರೋದಿಲ್ಲ. ಬಡವರು ಇರ್ತಾರೆ, ದುಡ್ಡು ಅದ್ರ ಮೇಲೆ ಖರ್ಚು ಮಾಡಬೇಕಾಗುತ್ತೆ. 8 ದಿನ ಇರ್ತಾರೆ ಇಲ್ಲಿ ಹಾಸ್ಪಿಟ್ಲಲ್ಲಿ. ಸೊ ಆ ಥರದ್ದು ಯಾವುದೇ ಒಂದು ಗ್ರೂಪ್ ಡಿಗೆ ಕನಿಷ್ಠ ವೇತನ ಈಗ ಅದನ್ನ ಅವ್ರನ್ನೆಲ್ಲ ಕರೆಸ್ತಾ ಇದ್ದೀನಿ ಒಂದು ಇದರೊಳಗಡೆ ಎಲ್ಲ. ಆಮೇಲೆ ಆ ಏಜೆನ್ಸಿಯವರು ಯಾರು ಈಗ ಇಲ್ಲಿ ಸುಮಾರು ಎಷ್ಟು ಜನ ಹೆಣ್ಮಕ್ಳು ಕೆಲಸ 500 ಎಷ್ಟಿದೆ ಎಲ್ಲ ಏಜೆನ್ಸಿ ಎಲ್ಲ ಇಸ್ಕೊಳ್ತಾ ಇದ್ದಾರೆ. ಅವರು ಬಂದಿದ್ದಾರೆ, ಏಜೆನ್ಸಿಯವರು ಬಂದಿದ್ದಾರೆ. ಮತ್ತೆ ಈಗ ಒಂದು ನಿಮಿಷ ಬಿಡಿ, ಈಗ 603 ಜನ ಹೆಣ್ಮಕ್ಳು ಮಹಿಳೆಯರು ಡಾಕ್ಟ್ರು ಫುಲ್ ಟೈಮು ಮತ್ತೆ ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಕೆಲಸ ಮಾಡ್ತಾ ಇರೋರು ಎಲ್ಲರೂ ಇದ್ದಾರೆ. ನನಗೆ ಕೆಲವೊಂದು ಕಂಪ್ಲೇಂಟ್ ಬಂದಿದೆ, ಅದಕ್ಕೋಸ್ಕರ ನಾನು ಇಮಿಡಿಯೇಟ್ಲಿ ಇದನ್ನು ತಗೊಂಡಿದ್ದು. ಅವ್ರನ್ನೆಲ್ಲ ಕೆಲವು ಹೆಣ್ಮಕ್ಳಿಗೆ ಪ್ಯಾರಾಮೆಡಿಕಲ್ ಕೆಲಸ ಮಾಡುವವರಿಗೆ ಸ್ವಲ್ಪ ಹರಾಸ್ಮೆಂಟ್ ಇದೆ ಅಂತ ನನಗೆ ಅಂದರೆ ಕಿವಿ ಕೇಳ್ಪಟ್ಟಿದ್ದು. ಸೊ ನಾನು ಅದಕ್ಕೆ ಇಮಿಡಿಯೇಟ್ಲಿ ತೊಗೊಂಡೆ, ಇಲ್ಲಿ ಏನಾಗ್ತಾ ಇದೆ ಅಂತ ತೊಗೊಂಡೆ. ಸೊ ಈಗೆಲ್ಲರೂ ಒಂದು ಕಡೆ ಅಸೆಂಬಲ್ ಆಗಿದ್ದಾರೆ. ಆಮೇಲೆ ನಾನು ಅಲ್ಲೊಂದು ಸಿಸ್ಟ್ರಿಗೆ ಕೇಳಿದೆ, ಅವ್ರಿಗೆ 12,000 ಏನೋ ಕೊಡ್ತಾರಂತೆ. ಬಟ್ ಸರ್ಕಾರ 12,000 ಕೊಡಲ್ಲ, ಮೋಸ್ಟ್ಲಿ 18-20,000 ಕೊಡ್ತಾರೆ. ಬಟ್ 14,500 ಕೊಡದೇ ಇದ್ರೆ ಈಗ ಅದಕ್ಕೆ ಆ ಏಜೆನ್ಸಿ ಅವ್ರನ್ನ ಕರೆದಿದ್ದೀನಿ. ನಾನು ಇಮಿಡಿಯೇಟ್ಲಿ ಕಮಿಷನರಿಗೆ ಫೋನ್ ಮಾಡಿ ಏನೇನು ಇಷ್ಟು ತಿಂಗಳು ಇವರು ಸರ್ಕಾರ ಕೊಡ್ತಾ ಇರೋ ದುಡ್ಡನ್ನ ನೀವು ಕನಿಷ್ಠ ಪಕ್ಷ 14,500 ನೀವು ಲೇಬರ್ ವೇಜಸ್ ಕೊಡಲಿಲ್ಲ ಅಂದ್ರೆ ಈ ದುಡ್ಡು ಎಲ್ಲೋಗ್ತಾ ಇದೆ ಅದೇ ಗೊತ್ತಿಲ್ಲ. ಎಲ್ಲಾ ಕಡೆ ಈ ಏಜೆನ್ಸಿಗಳಿಗೆ ಇದೇ ಸಮಸ್ಯೆ ಇದೆ. ನಾನು ಇಮಿಡಿಯೇಟ್ಲಿ ಅದನ್ನ ಹೆಲ್ತ್ ಕಮಿಷನರ್ಗೆ ತಗೊಂಡು ಎಲ್ರಿಗೂ ಎಷ್ಟು ತಿಂಗಳಿಂದ ದುಡ್ಡು ಬಂದಿಲ್ಲ, ಸರ್ಕಾರ ಕೊಟ್ಟಿರೋ ದುಡ್ಡು ಇವ್ರು ಎಷ್ಟು ದಿನ ಹಾಕಿಲ್ಲ, ಅದನ್ನೆಲ್ಲ ಕೊಡುವಂತ ಕೆಲಸವನ್ನು ನಾನು ಮಾಡಿಸ್ತೇನೆ. ಮತ್ತು ಅವರನ್ನೆಲ್ಲ ಒಂದ್ ಕಡೆ ಅಸೆಂಬಲ್ ಮಾಡಿಸಿದ್ದೇನೆ. ಇಲ್ಲಿ ವರ್ಕ್ ಮಾಡ್ತಾ ಇರೋ ಪ್ರತಿ ಮಹಿಳೆಯರನ್ನು ಅವ್ರನ್ನ ಮುಕ್ತವಾಗಿ ಮಾತಾಡಿಸ್ತೇನೆ. ಇಲ್ಲ ಎಲ್ಲ ಗ್ಯಾಂಗ್ರೀನ್ ಪೇಷಂಟ್ನ ಮೀಟ್ ಮಾಡಿದ್ದೀನಿ, ಹುಷಾರಿಲ್ಲದೆ ಇರೋ ಪೇಷಂಟ್ಸ್ನ ಮೀಟ್ ಮಾಡಿದ್ದೀನಿ. ಪ್ರಾಬಬ್ಲಿ ನಾನು ನೋಡಿದ್ದು ಮಾನಸಿಕ ಖಿನ್ನತೆ ಜಾಸ್ತಿ ಇದೆ ಮಹಿಳೆಯರಿಗೆ. ನೋಡಿದ ತಕ್ಷಣ ಹತ್ಕೊಂಡು ತಪ್ಕೊಳ್ತಾರೆ, ಅದು ಬಹಳ ನೋವು. ಪ್ರಾಬ್ಲಿ ಮಾನಸಿಕವಾಗಿ ಅವರ ದುರ್ಬಲರು, ದಟ್ ಈಸ್ ನಾನು ಒಂದು ಅಬ್ಸರ್ವ್ ಮಾಡಿದ್ದೆ. ಸೊ ನಾನು ಸರ್ಗೂ ಹೇಳ್ತೀನಿ, ಅವರು ಡಿಸ್ಚಾರ್ಜ್ ಆಗೋ ಟೈಮಲ್ಲಿ ಅವರಿಗೆ ಕೌನ್ಸಿಲಿಂಗ್ ಕೊಟ್ಟು ಕಳಿಸಿ ಅನ್ನೋದು ಭಾಳ ಇಂಪಾರ್ಟೆಂಟ್. ಸೊ ಹಾಗಾಗಿ ಮತ್ತೆ ಇನ್ನು ಓವರ್ ಟ್ಯಾಂಕ್ ಚೆಕ್ ಮಾಡಿಲ್ಲ. ಇವ್ರಿಗೆ ಸೋರ್ಸ್ ನೀರು ಬರುತ್ತಲ್ಲ, ಈ ಓವರ್ ಟ್ಯಾಂಕ್ನ ಎಷ್ಟು ನೀಟಾಗಿ ಆ ನೀರನ್ನ, ಎಸ್ಪೆಷಲಿ ಲೇಬರ್ ವಾರ್ಡ್ಗೆ ಬರುವಂಥ ನೀರು ಎಷ್ಟು ಸ್ವಚ್ಛತೆ ಇದೆ, ಎಷ್ಟು ತಿಂಗಳಿಗೆ ಒಂದ್ಸಲ ಇವರು ಆ ನೀರಿನ ಕ್ವಾಲಿಟಿ ಚೆಕ್ ಮಾಡಿಸ್ತಾರೆ. ಅದೆಲ್ಲ ಅವರಿಗೆ ಪ್ರೋಟೋಕಾಲ್ ಇರುತ್ತೆ, ನಾರ್ಮ್ಸ್ ಇರುತ್ತೆ. ಆಮೇಲೆ ಮಗುವನ್ನ ಕೊಡಬೇಕಾದ್ರೆ ಯಾವ್ಯಾವ ಪ್ರೋಟೋಕಾಲ್ ಮೇಂಟೈನ್ ಮಾಡ್ತಾರೆ, ಕೊಡಬೇಕಾದ್ರೆ ಕ್ಯಾಮ್ರಾ ಮುಂದೆ ಕೊಡಬೇಕು, ಸಿಸೇರಿಯನ್ಸ್ ಎಷ್ಟಾಗುತ್ತೆ, ಡೆಲಿವರಿ ಅಂದರೆ ಸುಮಾರು ಒಂದು ತಿಂಗಳಿಗೆ 300ರಿಂದ 350 ಡೆಲಿವರಿ ಆಗುತ್ತೆ. ಎಷ್ಟು ಅದರಲ್ಲಿ ಸೆಕ್ಷನ್ ಆಗುತ್ತೆ, ಎಷ್ಟು 60% ಸೆಕ್ಷನ್. ಸೊ ಅದೆಲ್ಲ ಯಾಕೆ, ಇದನ್ನೆಲ್ಲ ಪ್ರತಿಯೊಂದು ನಾನು ವರದಿಯನ್ನು ಅವರ ಹತ್ರ ತಗೊಳ್ತೇನೆ. ಅಂದ್ರೆ ವರ್ಕ್ ಮಾಡಿ ನೀವು ಶ್ಯೂರ್ ಇಲ್ಲ ಇದೇನು ಅಂತ ಅಲ್ಲಲ್ಲ, ಇದು ಈಗ ವರ್ಕಿಂಗ್ ಸ್ಟೇಜ್ ಅಲ್ಲಿ ಇದೆಯಾ ಇಲ್ಲ ಅಂತ ನಾನು ಇವತ್ತು ಓದ್ತೀರಾ? ಇಂಜಿನಿಯರಿಂಗ್ ಅವರು ನಮ್ಗೆ ಇನ್ನೂ ಕರೀರಿ, ಎಲ್ಲರೂ ಕರಿಬೇಕಾಗಿತ್ತು. ಇದು ವರ್ಕ್ ಆಗ್ತಾ ಇದೆಯಾ ಇಲ್ಲೋ ನಿಮ್ಗೆ ಗೊತ್ತಿಲ್ಲ ಅಂತಂದ್ರೆ ಹೇಗೆ? ಯಾವ್ದು ಓವರ್ ಹೆಡ್ ಟ್ಯಾಂಕ್, ಯಾವ್ದು ನೀರು? ಇದೆಲ್ಲ ಈ ಟ್ಯಾಂಕ್ಗಳು ದೊಡ್ಡ ಟ್ಯಾಂಕ್ ಅಲ್ಲಿದೆ ಬ್ಯಾಕ್ ಸೈಡ್ ಆಫ್ ಅದನ್ನ ನಾವು ನೋಡ್ಬೇಕಾಗಿತ್ತು. ನೀವು ಇಲ್ಲಿ ಯಾಕೆ ಮೇಲೆ ಕರ್ಕೊಂಡ್ಬಂದ್ರೆ ಮೇಡಮ್ ಕೇಬಲ್ ಮೇಡಮ್ ಕೇಬಲ್ ಇದೆ. ಇರುವೆಗಳು ಕ್ಲೀನ್ ಮಾಡಿಸೋದಿಲ್ವಾ ಸಕಾಲಕ್ಕೆ? ಮಾಡಿಸ್ತೀವಿ. ಎಲ್ಲಾದ್ರ ಮೇಲೂ ಲಿಕ್ಸ್ ಇದೆ ಅಲ್ಲ, ಇದಿಷ್ಟೇ ನಾವು ಆ ಕಡೆ ಅಲ್ಲ ವಾಟರ್ ಟ್ಯಾಂಕ್. ಮಾಡ್ಕೊಟ್ಬಿಡಿ, ನೀವೇ ಮಾಡ್ಬೇಕೇನೋ ಗೊತ್ತಿಲ್ಲ. ಎಕ್ಸ್ರೇಗ ಮಾಡ್ಕೊಡಿ ಪಾಪ ನನ್ನ ಟೈಮಿನ ಇವ್ರಲ್ಲಿ ಮಾತಾಡ್ತೀನಿ. ಎಲ್ಲರೂ ಹೊರಗಡೆ ಹೋಗಿ ಎಕ್ಸೆಪ್ಟ್ ವುಮೆನ್ ಪೊಲೀಸ್. ಹೌದು ವಿಮೆನ್ ಪೊಲೀಸ್ ಬಿಟ್ಟು ನಾಗಮಣಿಯವರಿದ್ರು
ಇಲ್ವಾ? ಆಮೇಲೆ ಇವ್ರು ಕಾಂಟ್ರಾಕ್ಟ್ ಬೇಸಿಸ್ ಅಲ್ಲಿ ಇರೋರ್ನೆಲ್ಲ ಬೇಕಾದ್ರೆ ಅಲ್ಲಿಂದ ಆಮೇಲೆ ಹುಡುಗರ ಜೊತೆ ಮಾತಾಡಿ. ಹಾ. ಏನ್ ಹೆಸ್ರು? ದೀಪಿಕಾ ಯಾವ ಊರು? ಕನಕಪುರ. ನೀನು ಅಂಕಿತಾ ಯಾವ ಇಯರು? ಏನ್ ಮಾಡ್ತಾ ಇದ್ದೀರಾ? ಯಾವ ಲ್ಯಾಬ್ ಟೆಕ್ನಿಷಿಯನ್ ಕೋರ್ಸ್. ವೆರಿ ಗುಡ್. ನೀನು ಭುವನೇಶ್ವರಿ ಯಾವ ಊರು? ಬೆಂಗಳೂರು. ಏನ್ ಕೋರ್ಸ್ ಮಾಡ್ತಾ ಇದೀಯಾ? ಮೆಡಿಕಲ್ ಬೇಕಾ ಮೆಡಿಕಲ್ ರೆಕಾರ್ಡ್ನ ಹೇಗೆ ಮಾಡೋದು ಅನ್ನೋದು. ವೆರಿ ಗುಡ್. ನಿಮ್ಮ ಡಯಾಲಿಸಿಸ್. ವೆರಿ ಗುಡ್. ನೀವು ಒಂದ್ ಸ್ವಲ್ಪ ಒಳಗೋಗಿ. ಹೇಳ್ಮಾ ಯಾವ್ದು ಯಾವುದು ಹಾಗೆ ಬನ್ನಿ. ಓಕೆ ಏನ್ ಓದ್ತಾ ಇದ್ದೀರಾ? ಡಯಾಲಿಸಿಸ್. ಹಾರ್ಟ್ ಸ್ವಲ್ಪ ಹಿಂದೆ ಇರೋರು ಮುಂದೆ ಬನ್ನಿ. ನಿಮ್ಮೆಲ್ಲರೂ ಹೆಸರುಗಳು ಮೀನಿಂಗ್ ತಿಳ್ಕೊಬೇಕು ನೀವು. ಓಕೆ ನಾನ್ ಬಂದಿರೋದು